ಇದು ಚಿಕ್ಕ ಅಣತೆ, ಇದು ದೊಡ್ಡ ಅಣತೆ. ಇದು 10 ರೂಪಾಯಿಗೆ ಮಾರಾಟ ಮಾಡ್ತೇವೆ. ಇದು 1 kg ಪೌಡ್ರಲ್ಲಿ ನಮಗೆ 60 ಅಣತೆ ಆಗುತ್ತೆ. ಎಷ್ಟು ರೂಪಾಯಿ ಆಯಿತು? 600 ರೂಪಾಯಿ ಆಯಿತು. ಹುರಿದಂಥ ಭಸ್ಮ, ಗೋಮಯ ಭಸ್ಮವನ್ನು ವಿಭೂತಿ ಮಾಡ್ತೇವೆ. ಇದೆಷ್ಟು ಗ್ರಾಮ್ ಇದೆ? 70 ರೂಪಾಯಿಗೆ ನಾವು ಮಾರಾಟ ಮಾಡ್ತೇವೆ. ಇದು ಗೋಮಯದಿಂದ ತಯಾರು ಮಾಡಿರ್ತಕ್ಕಂಥ ಪೌಡ್ರು, ಟೂತ್ ಪೌಡ್ರು. ಇದನ್ನು ನಾವು 60 ರೂಪಾಯಿಗೆ ಮಾರಾಟ ಮಾಡ್ತೇವೆ. ಭಸ್ಮವನ್ನು ಗೋ ಅರ್ಕ ಇದು 120 ರೂಪಾಯಿಗೆ ಮಾರಾಟ ಮಾಡ್ತೇವೆ. ನಮ್ಮ ಹಾಲೆಷ್ಟು? ಗೋತೀರ್ಥ 150 ರೂಪಾಯಿಗೆ ಮಾರಾಟ ಮಾಡ್ತೇವೆ. 1 ಲೀಟರ್ ಗಂಜಳ, ಇದನ್ನು ನಾವು ಅಮೋನಿಯಾ ತೆಗೆದಿದ್ದೇವೆ ಅಷ್ಟೇ. ಇದು ನಾವು ಭೋಪಾಲ್ ಅನಿಲ ದುರಂತ ನಾವೆಲ್ಲರೂ ಕೇಳಿದ್ದೇವೆ. ಅದನ್ನು ಉಳಿಸಿದಂಥದ್ದು ಇದೇ ಗೋಮಾತೆಯ ಸಗಣಿ. ಅಲ್ಲಿ ತುಂಬ ಜನ ತೀರೋಗಿದ್ದರೂ ಕೂಡ ಅನಿಲ ದುರಂತದಲ್ಲಿ ಕೆಲವು ಮಂದಿ ಮನೆಗಳು ಉಳ್ಕೊಂಡಿದ್ರು. ಆ ಮನೆಯಲ್ಲಿ ಪ್ರತಿನಿತ್ಯ ಅಗ್ನಿಹೋತ್ರ ಮಾಡ್ತಾಯಿದ್ರು. ಆ ಅಗ್ನಿಹೋತ್ರಕ್ಕೆ ಬಳಸಿದ್ದು ಬೇರೆ ಏನೂ ಅಲ್ಲ, ಇದು ಮತ್ತು ಗೋಮಾತೆಯ ತುಪ್ಪ. ನೋಡಿ, ಗೋವು ನಮಗೆ 1 kg ಸಗಣಿ ಕೊಟ್ಟರೂ ಕೂಡ 1 kgಯಲ್ಲಿ ನಮಗೆ 4 kg ಕೊಡುತ್ತೆ ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ. ಅದು ಸೈಂಟಿಫಿಕ್ಕಾಗಿ ಅವರು ಆಧಾರವಾಗಿ ಹೇಳಿರ್ತಾರೆ. ಒಂದು ಬೆರಣಿ 10 ರೂಪಾಯಿಗೆ ನಾವು ಮಾರಾಟ ಮಾಡ್ತೇವೆ. 1 kgಗೆ 20 ಪೀಸ್ ಬರುತ್ತೆ ನಮಗೆ. ಅಲ್ಲಿಗೆ ಎಷ್ಟಾಯಿತು? 4 kgಗೆ ಎಷ್ಟು ರೂಪಾಯಿ ಆಯಿತು? 800 ರೂಪಾಯಿ 4 kgಗೆ ಸಗಣಿ ಆಯಿತು. ಇದೇನು ವಿಶೇಷ ಅಂತ ಕೇಳಿದರೆ ರಕ್ಷಾ ಕವಚ ಅಂತೇಳಿ. ಆಗಲೇ ತುಂಬ ಚೆನ್ನಾಗಿ ಹೇಳಿದ್ರು. ಡೈಮಂಡ್ ನಮಗೆ ಹಾಕ್ಕೊಳ್ಳಿಕ್ಕೆ ಮಾತ್ರ ಸಾಧ್ಯ ಆಗುತ್ತೆ, ಅದು ತೋರಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ನಮ್ಮ ರಕ್ಷಣೆ ಇದೆಯಾ ಅಂತ ಕೇಳಿದ್ರೆ ಸ್ವಲ್ಪ ನಾವು ಬೇರೆ ರೀತಿಯಲ್ಲಿ ಯೋಚನೆ ಮಾಡಬೇಕು. ಆದರೆ ಇದು ನಮ್ಮನ್ನು ರಕ್ಷಣೆ ಮಾಡುತ್ತೆ. ನೀವೆಲ್ಲರೂ ಇವತ್ತು ಯುವಕರಿದ್ದೀರಿ, ಎಲ್ಲ ಇದ್ದೀರಿ, ಇದು ಚೆಕ್ ಮಾಡ್ಕೊಳ್ಬೋದು ನೀವು. ಈಗೇನು ನಮಗೆ ರೇಡಿಯೇಷನ್ನು ಆಗ್ತಾಯಿದೆ, ನಮಗೆಲ್ಲ ಇವತ್ತು ಮೊಬೈಲ್ನ ನಾವು ಬಳಸ್ತಾ ಇದ್ದೇವೆ. ಆ ರೇಡಿಯೇಷನ್ ಕಂಟ್ರೋಲ್ ಮಾಡಲಿಕ್ಕೆ ಯಾವುದಾದ್ರು ಸಾಧನ ಇದೆ ಅಂದರೆ ಇದೊಂದು ಜೋಬಲ್ಲಿ ಇಟ್ಕೊಂಡ್ರೆ ಸಾಕು, ನಮಗೆ ಇದು ಕೆಲಸ ಮಾಡುತ್ತೆ. ಆ ರೇಡಿಯೇಷನ್ ಆ್ಯಪ್ ಇದೆ, ಆ್ಯಪ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಇದಕ್ಕೆ ಹಿಡಿದ್ರೆ ಆ ರೇಡಿಯೇಷನ್ ಕಂಟ್ರೋಲ್ ಮಾಡುತ್ತಾ ಇಲ್ವಾ ಅನ್ನೋಂಥದ್ದು ಗೊತ್ತಾಗುತ್ತೆ. ಅದಕ್ಕೆ ಇದು ರಕ್ಷಾ ಕವಚ ಅಂತ ಹೇಳ್ತೇವೆ. ನಾವು ಪ್ರತಿಯೊಬ್ಬರು ಆ ಗೋಮಾತೆಯ ಈ ಗೋಮಯವನ್ನು ನಾವು ಜೋಬಲ್ಲಿ ಇಟ್ಕೊಳ್ಳೋ ಮುಖಾಂತರ ಆ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಎರಡನೇದಾಗಿ ದೀಪ, ಹಣತೆಯನ್ನು ನಾವು ತುಪ್ಪ ಹಾಕಿ ಹಚ್ಚೋ ಮುಖಾಂತರ ಇದು ಹುರಿದ್ರೆ ತುಪ್ಪ ಜೊತೆಗೆ ಹಣತೆ ನಮ್ಮ ಮನೆಯಲ್ಲಿ ಆಕ್ಸಿಜನ್ ಪ್ರಮಾಣ ಜಾಸ್ತಿ ಆಗುತ್ತೆ. ಅದು ಎಲ್ಲ ಕಡೆನೂ ನೀವು ಚೆಕ್ ಮಾಡ್ಕೊಳ್ಬೋದು. ಇದು ಚಿಕ್ಕ ಹಣತೆ, ಇದು ದೊಡ್ಡ ಹಣತೆ. ಇದು 10 ರೂಪಾಯಿಗೆ ಮಾರಾಟ ಮಾಡ್ತೇವೆ. ಇದು 1 kg ಪೌಡ್ರಲ್ಲಿ ನಮಗೆ 60 ಹಣತೆ ಆಗುತ್ತೆ. ಎಷ್ಟು ರೂಪಾಯಿ ಆಯಿತು? 600 ರೂಪಾಯಿ ಆಯಿತು. ಇದು 6 ರೂಪಾಯಿಗೆ ಮಾಡ್ತೇವೆ, 80 ಹಣತೆ ಆಗುತ್ತೆ. ಅದೇ ಭಸ್ಮವನ್ನು ನಾವು ತಗೊಂಡು ಹುರಿದಂಥ ಭಸ್ಮ, ಗೋಮಯ ಭಸ್ಮವನ್ನು ವಿಭೂತಿ ಮಾಡ್ತೇವೆ. ಇದೆಷ್ಟು ಗ್ರಾಮ್ ಇದೆ? 70 ರೂಪಾಯಿಗೆ ನಾವು ಮಾರಾಟ ಮಾಡ್ತೇವೆ. ನಮ್ಮ ಗೋಮಾತೆ ಇನ್ನೇನು ಕೊಡಬೇಕು ಅಲ್ವಾ? ಅದೇ ರೀತಿ ದೀಪವನ್ನು ಪ್ಯಾಕ್ ಮಾಡಿ ಮಾರಾಟ ಮಾಡ್ತೇವೆ. ಯಾಕೆಂದರೆ ಒಂದು ಸ್ವಲ್ಪ ಇವತ್ತು ಚೆನ್ನಾಗಿದ್ದರೆ, ಅದು ಸರಿಯಾದ ರೀತಿ ಪ್ಯಾಕಿಂಗ್ ಎಲ್ಲ ಇದ್ದರೆ ತಗೊಳ್ಳುವಂಥ ಮಾನಸಿಕತೆ ಜನಕ್ಕಿರುತ್ತೆ. ಹಾಗಾಗಿ ಇದನ್ನು ಪ್ಯಾಕ್ ಮಾಡೋ ಮುಖಾಂತರ ನಾವು ಮಾರಾಟವನ್ನು ಶುರು ಮಾಡಿದ್ದೇವೆ. ಅದ್ರ ಜೊತೆಗೆ ನಾವು ಇವತ್ತು ಪೇಸ್ಟ್ ಬಳಸ್ತಾ ಇದ್ದೇವೆ. ನಾವೆಲ್ಲ ಪೇಸ್ಟ್ ಯಾವುದ್ರಲ್ಲಿ ಮಾಡ್ತಾರೆ ಅಂತೇಳಿ ಚೆಕ್ ಮಾಡಿದರೆ ಗೊತ್ತಾಗುತ್ತೆ. ಇದು ಗೋಮಯದಿಂದ ತಯಾರು ಮಾಡಿರ್ತಕ್ಕಂಥ ಪೌಡ್ರು, ಟೂತ್ ಪೌಡ್ರು. ಹಿಂದೆ ಇದೇ ಭಾಗದಲ್ಲಿ ನಂಜನಗೂಡು ಹಲ್ಪುಡಿ ಅಂತ ಸಿಗ್ತಾಯಿದ್ದು. ನಮ್ಮ ಹಿರಿಯರೆಲ್ಲ ಅದನ್ನೇ ಬಳಕೆ ಮಾಡ್ತಾಯಿದ್ರು. ಅದ್ರ ಉಪಯೋಗ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಅದೇ ಥರ ನಮ್ಮ ಗೋಮಯ ಸಗಣಿಯನ್ನು ಸುಟ್ಟು ಆ ಭಸ್ಮವನ್ನು ನಾವು ಕೆಲವು ಗಿಡಮೂಲಿಕೆಗಳ ಜೊತೆಗೆ ಪಚ್ಚಕರ್ಪೂರ ಮತ್ತು ಸೈಂಧವ ಲವಂಗ ಜೊತೆಗೆ ನಿಂಬೆ ಎಲೆ, ತುಳಸಿ ಎಲೆ, ಈ ಥರ ಹಲವಾರು ಗಿಡಮೂಲಿಕೆಗಳ ಎಲೆಗಳನ್ನು ನಾವು ಬಳಸೋ ಮುಖಾಂತರ ಇದನ್ನು ತಯಾರು ಮಾಡಿದ್ವಿ. ಇದನ್ನು ಉಪಯೋಗಿಸೋದ್ರಿಂದ ನಮ್ಮ ಹಲ್ಲು ಸ್ವಚ್ಛತೆ ಜೊತೆಗೆ ಬಾಯಿ ವಾಸನೆ ಹೋಗುತ್ತೆ. ಮತ್ತು ಜೊತೆಗೆ ಇದು ಕಫ ನಿವಾರಕ, ಕಫವನ್ನು ಹೊರಗಡೆ ತೆಗೆಯುತ್ತೆ. ಇವತ್ತು ಕಫದಿಂದ ಎಷ್ಟೋ ಜನ ಡೆತ್ ಆಗ್ತಾರೋ ನಾವು ನೋಡಿದ್ದೇವೆ. ಕಫ ಕಟ್ಟಿತ್ತಂತೆ ಡೆತ್ ಆದಂತೆ. ಆ ಒಂದು ಇದರಲ್ಲಿ ಇದು ಸಪೋರ್ಟು ಜೊತೆಗೆ ಮಾಡುತ್ತೆ. ಇದಕ್ಕೆ ಹೊಂಗೆ ಎಲೆನೂ ಕೂಡ ಹಾಕಿದ್ದೇವೆ. ಇದನ್ನು ನಾವು 60 ರೂಪಾಯಿಗೆ ಮಾರಾಟ ಮಾಡ್ತೇವೆ. ಭಸ್ಮವನ್ನು ಗೋ ಅರ್ಕ ನೋಡಿ, ಇದು ಹಸುವಿನ ಗಂಜಳವನ್ನು ಎಕ್ಸ್ಟ್ರಾಕ್ಟ್ ಮಾಡಿರ್ತೇವೆ, ಅಂದರೆ ಬಟ್ಟಿ ಇಳಿಸಿರ್ತೀವಿ. ಇದು 35ಕ್ಕೂ ಹೆಚ್ಚು ಕಾಯಿಲೆಗಳಿಗೆ ಔಷಧಿ. ಇದನ್ನೇ ಅವರು ಆಂಟಿಬಯೋಟಿಕ್ಕು ಇದರಲ್ಲೆಲ್ಲ ಇದೆ ಅಂತ ಹೇಳ್ತಾಯಿದ್ದು. ಈ ಥರದ್ದು ಎಕ್ಸ್ಟ್ರಾಕ್ಟ್ ಮಾಡಿದಾಗ ನಾವು ಕುಡಿಲಿಕ್ಕೆ ಯೋಗ್ಯ ಆಗಿರುತ್ತೆ. ಇದು BP, ಶುಗರು, ಕೊಲೆಸ್ಟ್ರಾಲು, ಗ್ಯಾಸ್ಟ್ರಿಕ್ಕು, ಕ್ಯಾನ್ಸರ್ ಬಂದಂಥವ್ರು, ಕೀಮೋ ತಗೊಳ್ಳುವಂಥವ್ರು ಅವರೆಲ್ಲರೂ ಇದನ್ನು ಬಳಸ್ಬೋದು. ಇದು 120 ರೂಪಾಯಿಗೆ ಮಾರಾಟ ಮಾಡ್ತೇವೆ. ನಮ್ಮ ಹಾಲೆಷ್ಟು? ಹೇಳಿ ಅಲ್ವಾ? ಇದ್ರ ಬೆಲೆ ಎಷ್ಟು? 120. ಮೌಲ್ಯ ಹೇಗೆ ವರ್ಧನೆ ಮಾಡೋದು, ಹೌದಲ್ವಾ? ಇದಕ್ಕೆ ನಾವು ಗಂಜಳವನ್ನು ಹಾಕಿ ತಯಾರು ಮಾಡಿದ್ದೇವೆ. ಮನೆಯಲ್ಲಿ ಇದನ್ನು ಬಳಸೋದ್ರಿಂದ ನಕಾರಾತ್ಮಕ ಶಕ್ತಿಗಳು ಹೋಗಿ ಗುಣಾತ್ಮಕ ಶಕ್ತಿಗಳು ನಮ್ಮಲ್ಲಿ ಇರತಕ್ಕಂಥದ್ದು ಒಂದು ಶ್ರದ್ಧೆ. ನಮಗೆ ಒಳ್ಳೆ ಫ್ಲೋರ್ ಕ್ಲೀನರ್ ಕೂಡ ಹೌದು. ನಮಗೆ ಯಾವುದೇ ಮನೆಯಲ್ಲಿ ವ್ಯತ್ಯಾಸಗಳಾಗೋದಿಲ್ಲ. ಅದೇ ರೀತಿ ಗೋತೀರ್ಥ
ಇದರಲ್ಲಿ ಅಮೋನಿಯಾ ಅನ್ನತಕ್ಕಂಥ ಒಂದು ಅಂಶ ಇರುತ್ತೆ, ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಿ ತೆಗೆದಿರ್ತೇವೆ. ಇದ್ರ ಬೆಲೆ ಹಾಲಿಗಿಂತ 2-3 ಪಟ್ಟು ಜಾಸ್ತಿ ಅಂತ ಹೇಳ್ಬೋದು. 150 ರೂಪಾಯಿಗೆ ಮಾರಾಟ ಮಾಡ್ತೇವೆ 1 ಲೀಟ್ರ್ ಗಂಜಳ. ಇದನ್ನು ನಾವು ಅಮೋನಿಯಾ ತೆಗೆದಿದ್ದೇವೆ ಅಷ್ಟೇ. ಹಾಗಾಗಿ ನಾವೆಲ್ಲರೂ ಆ ಗೋಮಾತೆಯಲ್ಲಿ ಎಷ್ಟೆಲ್ಲ ಮಹತ್ವದ, ಹಾಲೇ ಅಲ್ಲ ಅಮೃತ ಸಮಾನವಾದಂಥ ಗೋಮಯ ಮತ್ತು ಗಂಜಳದಲ್ಲಿ ಎಲ್ಲವೂ ಇದೆ ಅನ್ನತಕ್ಕಂಥದ್ದನ್ನು ನಾವೆಲ್ಲರಿಗೂ ತಿಳಿಸೋಣ. ಗೋ ಉತ್ಪನ್ನಗಳನ್ನ ನಾವೆಲ್ಲ ಹೆಚ್ಚು ಬಳಸೋಣ. ನಮ್ಮ ಕಿಸೆಯಲ್ಲಿ ಒಂದು ಆ ಗೋಮಯದ ಬೆರಣಿಯನ್ನು ಇಟ್ಕೊಳ್ಳೋ ಮುಖಾಂತರ ಯಾವುದೇ ರೇಡಿಯೇಷನ್ ಆಗದೆ ಇರೋ ಹಾಗೆ ನಾವು ನೋಡ್ಕೊಳ್ಳೋವಂಥ ಪ್ರಯತ್ನ ಮಾಡೋಣ. ಮೊಬೈಲ್ ಯಾರು ಬಳಸ್ತೀರಿ, ನೀವೆಲ್ಲರೂ ಕಂಪ್ಯೂಟ್ರು, ಲ್ಯಾಪ್ಟಾಪ್ ಯಾವುದೇ ಆಗಲಿ ಆ ಸಾಧನವನ್ನು ಬಳಸೋರು ಅದನ್ನು ಕಿಸೆಯಲ್ಲಿ ಇಟ್ಕೊಂಡ್ರೆ ಆ ರೇಡಿಯೇಷನ್ ಬರೋದಿಲ್ಲ. ಗೋ ಉತ್ಪನ್ನಗಳನ್ನ ನಾವೆಲ್ಲ ಬಳಸೋಣ. ಗೋ ಸಾಕತಕ್ಕಂಥವ್ರಿಗೆ ನಾವೆಲ್ಲರೂ ಈ ರೀತಿಯಲ್ಲಿ ಸಹಕಾರ ನೀಡೋಣ.